ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಇವತ್ತು ಗುರುಗಳೊಬ್ಬರು ಹಾಜರಿದ್ದಾರೆ. ಇವರು ಅನುಭವಿಗಳು 30-40 ವರ್ಷಗಳಿಂದ ಒಂದು ಸ್ವಾಮಿಗಳ ಸಾಂಗತ್ಯದಲ್ಲಿ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ಸ್ವಾಮಿಗಳ ಸೇವೆಯನ್ನು ಮಾಡಿದ್ದಾರೆ, ಮಠಗಳ ಸೇವೆಗಳನ್ನು ಕೂಡ ಮಾಡಿದ್ದಾರೆ. ಇವತ್ತಿನ ವಿಷಯ ಅನೇಕ ವಿಷಯಗಳನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ. ಗುರುಗಳೇ, ಮೊದಲು ನಮ್ಮ ಸ್ಟುಡಿಯೋಕ್ಕೆ ಬಂದಬೇಕಾಗಿ ಮೊದಲು ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೇನೆ. ಸರ್, ತಮ್ಮ ಪರಿಚಯವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ, ಒಂದು 5 ನಿಮಿಷ. ನಾನು ಶಂಕರಯ್ಯ ಹಿರೇಮಠ ಅಂತೇಳಿ ಹುಬ್ಬಳ್ಳಿ ಭಾಗದವರು. ಇಲ್ಲೇ ಬೆಳಗಾವ್ಕ ಇದ್ದು ಮಾತಾಡಿ ಸರ್. ಬೆಳಗಾವ್ಕ ಇದ್ದು ಒಂದು 20 ವರ್ಷದಿಂದ ಸೋಷಿಯಲ್ ವರ್ಕು ಅದ ನಂದಾದಂಥ ಒಂದು ವಧುವರ ಮಾಹಿತಿ ಕೇಂದ್ರ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ನನ್ನ ಸಂಕ್ಷಿಪ್ತ ಪರಿಚಯ ಅಂತ ತಿಳ್ಕೊಂಡಾಗ. ಅಪ್ಪ, ಪೂರ್ಣ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಟೀಚರ್ ಏನಾಗ್ತಿತ್ತು ಅಂತಂದರೆ, ಈ ಸಂದರ್ಶನ ಮುಗಿದ ನಂತರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಮ ಪೂರ್ಣ ಹೆಸರು ನಂತರ ಕಾಂಟ್ಯಾಕ್ಟ್ ಹೆಸರನ್ನು ಇಟ್ಟರೆ ಏನಾಗ್ತೈತೆ, ನಿಮಗೆ ಭೇಟಿ ಆಗ್ತಾರೆ. ದಯಮಾಡಿ ಅದನ್ನು ತಿಳಿಸು. ನನ್ನ ಹೆಸರು ಶಂಕರಯ್ಯ ಹಿರೇಮಠ, ಮಾಂತೇಶ್ ನಗರ, ಸರ್ವಧರ್ಮ ವಧುವರ ಮಾಹಿತಿ ಕೇಂದ್ರ. ನನ್ನ ಮೊಬೈಲ್ ನಂಬರ್ 9620969604. ಈ ನಂಬರ್ಗೆ ಕಾಲ್ ಮಾಡ್ಬೋದು ಯಾರಾದರೂ ಇದ್ದರೆ. ಗುರುಗಳೇ, ಇವತ್ತು ಅತ್ಯಂತ ವಿಶೇಷವಾದಂಥ ನಾವು ಸಂದರ್ಶನವನ್ನು ನಾವು ಮಾಡಬೇಕಾದ್ರೆ ಜನ ಯಾವ್ಯಾವ ಗುಂಗಿನಲ್ಲಿ ಏನೇನು ಇರ್ತಾರೆ ಅಂತ. ಜಗತ್ತಿನಲ್ಲಿ ಭಾಳ ಥರ ಗುಂಗಿದಾವೆ. ಜೋರಲ್ಲಿ ಹೇಳ್ರಪ್ಪ, ನನ್ನ ಕಡೆ ನೋಡ್ಕೋತ ಹೇಳಿ. ಇವತ್ತು ಜಗತ್ತಿನಲ್ಲಿ ಭಾಳ ಥರ ಗುಂಗಿದಾವೆ. ಈಗ ರಾಜಕಾರಣಿಗಳಿಗೆ ಒಂದು ಗುಂಗ ಬೇರೆ ಇರ್ತಿರ್ತೈತಿ. ರಾಜಕಾರಣಿಗಳಿಗೆ ಯಾವ ಗುಂಗ ಇರ್ತೈತೆ ಅಂದ್ರೆ, ವಿರೋಧ ಪಕ್ಷದವ್ರನ್ನ ಬೇಯಂತ ಗುಂಗ ಇರ್ತೈತಿ. ಯಾವುದೋ ನೀವು ಮಿನಿಸ್ಟರ್ ಮನೆಗಳಿಗೆ ಯಾವುದೋ ಚಾನಲ್ದಾರ್ ಪ್ರಶ್ನೆ ಕೇಳಿದರೆ, ಮಿನಿಸ್ಟ್ರ ನೀವು ಮೊಮ್ಮಗ ಹುಟ್ಟಿದ ಮಗಳು ಹುಟ್ಟಿಲ್ಲ ಅಂತಂದು ಹೇಳಿದ್ರೆ, ವಿರೋಧ ಪಕ್ಷದವ್ರ ಕೈವಾಡ ಇರ್ಬೋದಪ್ಪ ಅಂತಂತೇಳಿ ಅವರು ಆ ಗುಂಗನಾಗಿರ್ತಾರೆ. ಅದಕ್ಕೆ ವಿರೋಧ ಪಕ್ಷದವ್ರ ಕೈವಾಡನೇ ಇರ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ತಲೆಯಾಗಿ ಇನ್ನೊಬ್ಬರನ್ನ ತೆಗಳಿ ಅದಾಗ ಗುಂಗ ಇರ್ತೈತೆ ಅವ್ರಿಗೆ. ಈಗ ಒಬ್ಬ ಹಳ್ಳಿಯಾಗ ಗೌಡ್ರು ಇರ್ತಾರೆ. ಗೌಡ್ರು ಹೊಸ್ದಾಗಿ ಹೋರಿ ತೊಗೊಂಡಿದ್ರಂದ್ರೆ ಆ ಹೋರಿ 4 ಮಂದಿಗೆ ತೋರಿಸ್ಬೇಕು, ಆ ಹೋರಿ ಬಗ್ಗೆ 4 ಮಂದಿಗೆ ಹೇಳ್ಬೇಕು ಅನ್ನೋ ಗುಂಗ ಇರ್ತೈತೆ. ಯಾವ ಟೈಪ್ ಹೇಳ್ತಾರಂದ್ರೆ, ಯಾರೋ ಹೊಲ್ದಾಗ ಗೌಡ್ರು ಹೋರಿ ಮೇಯ್ಸಾಕ ಕುಂತಾಗ ಯಾರೋ ದಾರಿ ಹೋಗ್ರಿ ಕೇಳ್ತಾರೆ ಅವ್ರು, ಈ ದಾರಿ ಎಲ್ಲಿಗೆ ಹೋಗ್ತೈತ್ರಿ ಅಂತಂತೇಳಿ ಕೇಳಿದ್ರೆ, ನಾ ಈ ಹೋರಿರ ಇಲ್ಲೇ ಮೂಡಲ್ಗ್ಯಾಗ 50,000 ರೂಪಾಯಿ ಕೊಟ್ಟು ತಂದನ್ರಿ, ಎರಡಲ್ಲಿನ ಎತ್ತಿ ಅಂತಂತ ಹೇಳ್ತಾರೆ ಅವರು. ಹಂಗೆ ಗೌಡ್ರಿಗೆ ಈ ಗುಂಗ ಇರ್ತೈತಿ. ಅಂದ್ರೆ ತನ್ನ ಎತ್ತಿ ಬಗ್ಗೆ ಇನ್ನೊಬ್ರಿಗೆ ತಿಳಿಸುವಂಥ ಗುಂಗ. ಗೌಡ್ರು ಮನೆಗೆ ಬಂದಿಂದ ಮನೆಯಾಗ ಹೆಂತಿಗೆ ಹೇಳ್ತಿರ್ತಾರೆ. ಅವ್ರ ಹೆಂತಿಗೂ ಒಂದು ಗುಂಗ ಬೇರೆನೇ ಇರ್ತೈತಿ. ಗೌಡನ ಹೆಂತಿಗೆ ಮನೆಗೆ ಬಂದು ಏನು ಕೇಳ್ತಾರಂದ್ರೆ, ಹೊಲ್ಲಿಂದ ಬಂದನಿ ನೀರು ಕೊಡು, ಚಹಾ ಕೊಡು, ಅದನ್ನ ಇದನ್ನಂತಂತೇಳಿ ಕೇಳಿದ್ರೆ ಹೆಂತಿಗೆ ಒಂದು ಗುಂಗ ಇರ್ತೈತಿ. ಹೆಂತಿಗೆ ಯಾವ ಗುಂಗ ಇರ್ತೈತೆ ಅಂತ, ಬಂಗಾರದ ಗುಂಗ ಇರ್ತೈತಿ. ನೀವು ಸರ ಮಾಡಿಸ್ಕೊಟ್ರೆ ಕೊಳ್ಳಾಗ ಹಾಕ್ಕೊಂತಾನೆ, ಬಳಿ ಮಾಡಿಸ್ಕೊಟ್ರೆ ಕೈಯಾಗ ಹಾಕ್ಕೊಂತಾನೆ, ನತ್ತು ಮಾಡಿಸ್ಕೊಟ್ರೆ ಮೂಗ್ನಾಗ ಇಟ್ಕೊತಾನೆ ಅಂತಂತೇಳಿ ಈ ಗುಂಗ ಇರ್ತೈತಿ. ಅವಾಗ ಇದನ್ನು ಗಂಡಗೆ ಹೇಳ್ತಾ ಹಾಕಿ ಆದಾಗಿಂದ ಆ ಗೌಡ್ರ ಮಗಳಿಗೆ ಒಂದು ಬೇರೆ ಗುಂಗ ಇರ್ತೈತಿ. ಗೌರಿಗೆ ಅದಕ್ಕೆ ಅವ್ರವ್ವ ಬಂದು ಕೇಳ್ತಾಳೆ, ನಿಮ್ಮಪ್ಪ ಈ ಸಲ ಪೀಕ್ ಚಲೋ ಬಂದ್ವಂದ್ರೆ ನನಗೆ ಕೊಳ್ಳಾಗ ಸರ ಮಾಡಿಸಾಕ್ತಾನಂತಂತೇಳಿ ಮಗಳಿದ್ರೆ ಹೇಳ್ತಾಳ ಗೌಡ್ ಶಾನಿ. ಹಂಗೆ ಹೇಳಿದ್ಬಿಟ್ಲೆ ಗೌಡ್ ಶಾನಿ ಮಗಳಿಗೊಂದು ಗುಂಗ ಬೇರೆ ಇರ್ತೈತಿ. ನೀವು ಯಾವ ವರನ್ನ ತೋರಿಸ್ತೀರಿ ಆ ವರಗೆ ನಾನು ಕುತ್ತಿಗೆ ಓಡ್ತಾನೆ, ಹೆಂಗಾರ ಮಾಡಿ ನನಗೆ ಮದುವೆ ಮಾಡ್ರಿ ಅನ್ನೋ ಗುಂಗ ಅಷ್ಟೇ ಇರ್ತೈತೆ ಆಕೆಗೆ. ಒಟ್ಟು ತಂದೆ ತಾಯಿ ಈ ಸಲ ಮದುವೆ ಮಾಡ್ತಾರಂತಂತೇಳಿ ಅದಾಗ ಒಂದಾಗ ಗುಂಗ ಇರ್ತೈತಿ. ಅದಕ್ಕೆ ಮತ್ತು ಅಕ್ಕಿ ಮನೆ ಕೆಲಸದಕ್ಕಿಗೆ ಹೇಳ್ತಾಳೆ. ಮನೆ ಕೆಲಸದಕ್ಕಿಗೆ ಒಂದು ಗುಂಗ ಬೇರೆ ಇರ್ತಿರ್ತೈತಿ. ಮನೆ ಕೆಲಸದಕ್ಕಿಗೆ ಹೇಳ್ತಂತ, ಈ ಸಲ ನಮ್ಮಪ್ಪ ಅವ್ವ ಬಸವ ಜಯಂತಿಗೆ ಮದುವೆ ಮಾಡ್ತಾರಂತಂಥೇಳಿ ಮನೆ ಕೆಲಸದಕ್ಕೆ ಮುಂದೆ ಹೇಳ್ತಾಳೆ. ಮನೆ ಕೆಲಸದಕ್ಕಿಗೂ ಒಂದು ಗುಂಗ ಬೇರೆ ಇರ್ತೈತಿ. ಮನೆ ಕೆಲಸದಕ್ಕಿಗೆ ನೀವು ಹಳೇದರ ಕೊಡ್ರಿ, ಹೊಸಾದರ ಸೀರೆ ಕೊಡ್ರಿ, ನಾ ಏನು ನೀವು ಯಾವುದನ್ನು ಕೊಟ್ಟರು ನಾವು ಉಟ್ಕೊತೀನಿ, ಯಾವುದಕ್ಕೂ ಒಲ್ಲೆ ಅನ್ನಂಗಿಲ್ಲ ಅಂತಂತೇಳಿ ಅಕ್ಕಿಗೆ ಒಂದು. ಅಂದ್ರೆ ಎಲ್ಲ ಥರನೂ ಒಬ್ಬೊಬ್ಬರಿಗೆ ಒಂದು ಗುಂಗ ಇರ್ತೈತಿ. ಈಗ ನಮಗೆ ನಿಮ್ಗೆ ಯಾವ ಗುಂಗ ಐತಪ್ಪ ಅಂದ್ರೆ, ಸಮಾಜದ ಅಂಕ ಡೊಂಕಗಳನ್ನು ತಿದ್ದುವಂಥ ಗುಂಗು. ಮತ್ತು ಸಮಾಜ ಎಲ್ಲಿ ದಾರಿ ತಪ್ಪಾಕೊಂತೈತಿ, ಇವತ್ತು ಸಮಾಜ ವಾಸ್ತವ ಯಾವ ಸ್ಥಿತಿಯಲ್ಲಿ ಐತೆ ಅನ್ನೋದು ತಿಳ್ಕೊಂಥ ಗುಂಗು ನಿಮ್ಮೆಲ್ಲರಿಗೆ ಐತಿ. ಈ ಗುಂಗಿನಿಂದ ನಾವು ಚಲೋ ಮಾಡೋಣ. ಹೆಣ್ಣು ಕೊಡಿ ಸ್ವಾಮಿ, ಹೆಣ್ಣು ಕೊಡಿ ಅಂತ ನಮಗೆ ಗುಂಗಿದ್ದಾರೆ. ಹೌದು. ಆದರೆ ಇಲ್ಲಿ ಸಮಾಜ
ಹಿರಿಯರು ಮತ್ತು ಸ್ವಾಮಿಗಳು ಎಲ್ಲಿ ಅಡುತ್ತಾ ಇದ್ದಾರೆ ಮೊದಲನೇ ಪ್ರಶ್ನೆ. ಈಗ ಸಮಾಜಕ್ಕೆ ಕಂಟಕರಾಗಿರೋರ ಹತ್ರ ಮಠಾಧೀಶರು ರಾಜಕಾರಣಿಗಳು ಗಂಭೀರ ಆರೋಪ ಮಾಡತ್ತಾರಲ್ಲ. ಹೌದೌದು. ಈಗ ಸಮಾಜ ಇಷ್ಟು ಎಂದು ಉಳ್ಯಾಕ ಕಾರಣ ಮಠಾಧೀಶರು ರಾಜಕಾರಣಿಗಳು. ಯಾಕಂದ್ರೆ ರಾಜಕಾರಣಿಗಳು ಛಿದ್ರ ಮಾಡಾಕೊಂತಾರೆ, ಎಲ್ಲ ಧರ್ಮಗಳನ್ನ ಛಿದ್ರ ಮಾಡಕೊಂಡ ಅವ್ರ ಮಾತು ಕೇಳಿ ಮಠಾಧೀಶರು ಅವರಂತ ಬಲ ಬಿಸ್ಕೊಂತ ಹೊಂಟಾರೆ. ಸಮಾಜಕ್ಕೆ ಇವತ್ತು ಏನು ಬೇಕು ಏನು ಬೇಡ ಅನ್ನೋದು ವಿಚಾರ ಮಾಡಾಕೊಂತಿಲ್ಲ. ಅವ್ರು ರಾಜಕೀಯದರ ಸ್ವಾರ್ಥಕ್ಕಾಗಿ ಇವರು ಮಠಾಧೀಶರು ಅವರು ಬೆನ್ನ ಬಿದ್ದು ಈ ಧರ್ಮ ಸಪ್ರೇಟ್ ಆ ಧರ್ಮ ಸಪ್ರೇಟ್ ಇದು ಹೋದ್ರೆ ಹಿಂಗೆ ಯಾವ ಧರ್ಮದಿಂದ ಏನೂ ಆಗಾಕೊಂತಿಲ್ಲ. ಜಾತಿಗೊಬ್ಬ ಮಠಾಧೀಶರನ್ನ ಮಾಡಿಕೊಂಡು ಇವರೆಲ್ಲ ಧರ್ಮ ಛಿದ್ರಗಳನ್ನು ಮಾಡ್ಯಾರ. ಅಖಂಡ ಧರ್ಮ ಐತೆ ನಮ್ಮದೆಲ್ಲ, ಅಖಂಡ ಧರ್ಮ ಇದ್ದು ಜಾತಿಗೆ ಒಂದೊಂದು ಧರ್ಮ ಮಾಡ್ಕೊತ ಹೊಂಟಾರ. ಹೀಗಾಗಿ ಈ ಮಠಾಧೀಶರಿಂದ ಮತ್ತು ರಾಜಕಾರಣಿಗಳಿಂದ ನಮ್ಮ ಧರ್ಮ ಈ ಅವನತಿ ಸ್ಥಿತಿಗೆ ಹೊಂಟಿದ್ದು. ಈಗ ಧರ್ಮ ಮತ್ತು ಅಧರ್ಮದ ಬಗ್ಗೆ ಸ್ವಲ್ಪ ವ್ಯಾಖ್ಯಾನ ಕೊಡ್ರಿ. ಧರ್ಮ ಅಧರ್ಮದ ಬಗ್ಗೆ ಅಂದ್ರೆ ಮೊದಲಾಕೇನು ಮಠಾಧೀಶರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಿದ್ರು. ಇವತ್ತು ಸಮಾಜದ ಋಣದೊಳಗೆ ಮಠಾಧೀಶರು ಅದಾರ. ಮೊದಲಾಕಿನ ಮಠಾಧೀಶರ ಋಣದೊಳಗೆ ಸಮಾಜ ಇರ್ತಿತ್ತು. ಆದರೆ ಇವತ್ತು ಹೆಂಗೈತಂದ್ರೆ ಸಮಾಜದ ಋಣದೊಳಗೆ ಮಠಾಧೀಶರು ಅದಾರ. ಯಾಕಂದ್ರೆ ಸಮಾಜದ ರೊಕ್ಕ ಬರ್ತೈತಿ, ಸಮಾಜದ ಕಾಣಿಕೆಗಳು ಬರ್ತೈತಿ. ಆ ಮಠಕ್ಕೆ ರೊಕ್ಕ ತೊಗೊಂಡು ಇವ್ರು ಆಡಂಬರ ಜೀವನ ನಡ್ಸಾಕೊಂತಾರೆ. ಇವ್ರಿಗೆ 50 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಕಾರ ಬೇಕು ಅಡ್ಡಾಡಕ್ಕೆ. ಯಾವುದೋ ಒಬ್ಬ ಭಕ್ತನ ಯಾವುದು ಸಮಸ್ಯೆನೂ ಇವ್ರು ಬಗೆಹರಿಸಂಗೇನೇ ಇಲ್ಲ. ಬರೀ ರಾಜಕಾರಣಿಗಳ ಬೆನ್ನತ್ತಿ ರಾಜಕಾರಣಿಗೆ ಹೊಗಳು ಭಟ್ರು ಆಗ್ಯಾರ ಹೊರತು ಸ್ವಾಮಿಗಳು ನಿಜವಾದ ಸಮಾಜಕ್ಕೆ ಏನೂ ಉಪಯೋಗ ಇಲ್ಲ. ಯಾವ್ದಾರ ಒಬ್ಬ ಸ್ವಾಮಿನಾರ ಬಂದು ಹೇಳನ್ರಿ, ನಾ ಈ ಸಮಾಜ ಉಪಯೋಗನ ಈ ಸಮಾಜ ಉದ್ಧಾರ ಮಾಡೀನಿ, ಈ ಸಮಾಜದಿಂದ ಇಷ್ಟು ಮಂದಿ ಉದ್ಧಾರ ಆಗ್ಯಾರ ಅನ್ನೋದು ಒಬ್ಬ ಸ್ವಾಮಿಗೂ ಹೇಳೋಕೆ ಧೈರ್ಯ ಇಲ್ಲ. ಇವತ್ತು ಸಮಾಜದಾಗ ಏನು ನಡೀತೈತೆ ಅನ್ನೋದನ್ನ ಅವ್ರಿಗೆ ಗೊತ್ತಿಲ್ಲ, ಸಮಾಜ ಯಾವ ಸ್ಥಿತಿ ಒಳಗೈತೆ ಅನ್ನೋದನ್ನ ಅವ್ರಿಗೆ ಗೊತ್ತಿಲ್ಲ. ತಾವಾತು ತಮ್ಮ ಮಠದಾಗ ಆಡಂಬರ ಜೀವನ ಮಾಡ್ಕೊಂಡು ಆರಾಮದಾರ. ಅಲ್ಲಿ ಇಲ್ಲಿ ಒಟ್ಟು ಫಂಕ್ಷನ್ ಮಾಡೋದು, ಫಂಕ್ಷನ್ಗೆ ಹೋಗೋದು, ಕಾಣಿಕೆ ಬರೋದು ಆಡಂಬರ ಜೀವನ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಮಾಜದ ಸ್ಥಿತಿಗತಿ ಏನದಾವು, ಕುಟುಂಬಗಳ ಹಳ್ಳಿ ಜನರ ಸ್ಥಿತಿ ಏನೈತಿ, ರೈತರ ಜನರ ಸ್ಥಿತಿ ಏನೈತಿ, ಇದನ್ನು ಬಿಟ್ಟು ಇವರು ಸಮಾಜದ ಸ್ವಾಮಿಗಳಿಗೆ ಯಾರಿಗೂ ಏನೂ ಗೊತ್ತಿಲ್ಲ. ಒಂದು ಕೃಷಿ ಬಗ್ಗೆ ಗೊತ್ತೈತೆ, ಕೃಷಿ ಬಗ್ಗೆ ಗೊತ್ತಿಲ್ಲ. ಒಂದು 4 ಮಂದಿ ಸ್ವಾಮಿಗಳು ಬಿಟ್ಟರೆ ಕನ್ನೇರಿ ಸ್ವಾಮಿಗಳು, ಇವರು ಶಶಿಕಾಂತ ಪಡಸಲ್ಗಿ ಸ್ವಾಮಿಗಳು, ಕೆಲವು ಮಂದಿ ಮಠಾಧೀಶರನ್ನ ಬಿಟ್ಟರೆ ಉಳ್ಕಾದ ಸ್ವಾಮಿಗಳಿಗೆ ಕೃಷಿ ಬಗ್ಗೆನೂ ಗೊತ್ತಿಲ್ಲ, ಸಮಾಜದ ಕಷ್ಟ ನಷ್ಟಗಳ ಗೊತ್ತಿಲ್ಲ. ಇವತ್ತು ನೋಡ್ರಿ ಹೊಸದಾಗಿ ಒಬ್ಬ ಯುವ ಸನ್ಯಾಸಿ ಹುಟ್ಟ್ಯಾನಂದ್ರೆ ನಮ್ಮ ಶಶಿಕಾಂತ ಗುರೂಜಿಯವರು ಎಲ್ಲಿ ರೈತರ ಫಂಕ್ಷನ್ ಅದಾವು, ಎಲ್ಲಿ ಸಮಾಜದ ಕಷ್ಟ ಐತಿ ಅಲ್ಲಿ ಹೋಗಿ ನಿಂತು ಪರಿಹಾರ ಮಾಡ್ತಾರೆ. ಉಳ್ಕಾದ ಒಬ್ಬ ಸ್ವಾಮಿಗಳೂ ಎಲ್ಲಿ ಯಾವ ಸಮಾಜ ಕಷ್ಟ ಐತಿ ಯಾವ ಸ್ವಾಮಿಗಳೂ ಇದನ್ನು ಚರ್ಚೆ ಮಾಡೋದಿಲ್ಲ. ಬರೀ ತಮ್ಮ ಆಡಂಬರ ಜೀವನ ಮಾಡ್ಕೊತ ಹೊಂಟ್ಬಿಟ್ಟಾರೆ. ಇದಕ್ಕೆ ಸಮಾಜ ಮುಖಂಡರು ಸಾಥ್ ಕೊಟ್ಕೊಂಡು ಹೊಂಟಾರೆ. ಹೀಗಾಗಿ ಸಮಾಜ ಹಿಂದುಳ್ಕೊಂತ ಅವನತಿ ಸ್ಥಿತಿಗೆ ಹೊಂಟೈತಿ. ಈಗ ಬಸವ ತತ್ವದವ್ರು ಬರ್ತಾರೆ, ಅವ್ರ ತತ್ವ ಹೇಳ್ಕೊತಾರೆ, ಇನ್ನೊಬ್ಬರು ಬರ್ತಾರೆ ಇನ್ನೊಂದು ತತ್ವ ನಮ್ಮನ್ನು ಫಾಲೋ ಮಾಡ್ರಿ ಅಂತ ಅಂತಾರೆ. ಈಗ ಜನರು ಸಮಸ್ಯೆ ಒಳಗೆ ಸಿಕ್ಕಾರ, ಏನು ಬಸವ ತತ್ವ ಅನ್ಭವಿಸ್ಬೇಕು ಏನು ಇನ್ನೊಂದು ತತ್ವ ಅನ್ಭವಿಸ್ಬೇಕಂದ್ರೆ ಸಮಸ್ಯೆದ ಗುಂಗಿನ ಕುಂತ್ಬಿಟ್ಟಾರೆ. ಈಗ ಅವ್ರ ಪರಿಹಾರನೇ ಇಲ್ದಂಗೆ ಆಗಿಬಿಟ್ಟೈತಿ. ಇವರು ಲಿಂಗ ಪೂಜೆ ಮಾಡಾರ, ಇವರು ಲಿಂಗ ಪೂಜೆ ಮಾಡಾರ. ಲಿಂಗಕ್ಕೇನು ವ್ಯತ್ಯಾಸ ಇಲ್ಲ, ಮಾಡೋ ಪೂಜೆ ವಿಧಾನ ಏನದಲ್ಲ ಅವುಗಳ ವ್ಯತ್ಯಾಸ ಅದ. ಆ ವ್ಯತ್ಯಾಸ ಇದ್ದರೂ ಅವ್ರವ್ರ ಭಾವನೆಗೆ ಬಿಟ್ಟಿದ್ದು ಅದೆಲ್ಲ ಪೂಜೆ ಗೀಜೆ ಎಲ್ಲ ಅವ್ರು ಹೆಂಗಾರ ಮಾಡ್ಕೊಂಡು ಹೋಗಲಿ. ಅದನ್ನು ಇವರು ಯಾರು ನಾವು ಹಿಂಗೆ ಮಾಡ್ರಿ ಅಂತೇಳಿ ಯಾರು ಹೇಳಕ್ಕೆ ಹೋಗ್ಬಾರ್ದು. ಇವರು ಬಸವ ತತ್ವದವ್ರು ಮಾಡಿದ್ದೇನೆ, ಬರೇ ಹಿಂದಿನ ಬಸವ ತತ್ವರು ಧರ್ಮ ಪ್ರಚಾರ ಮಾಡ್ತಿದ್ರು. ಇವತ್ತಿನ ಇವರು ಧರ್ಮ ಪ್ರಚಾರ ಮಾಡೋಕ್ಕೊಂದಿಲ್ಲ, ಇನ್ನೊಬ್ಬರು ನಿಂದಿಸೋದ್ರೊಳಗನ ಜೀವನ ಕಳೆದ್ಬಿಟ್ರೆ. ಒಬ್ಬ ಬಸವ ತತ್ವದವ್ರ ಸಮಾಜ ಇಲ್ಲ ಇವರೇ ಹೊಡ್ಕೊಂತ ಹೊಂಟಾರ. ಸಮಾಜ ಹಾಳಾಗಕ್ಕನ ಇವರೇ ಕಾರಣ. ಹೀಗಾಗಿ ಸಮಾಜ ಸುಧಾರಣೆ ಆಗಂದ್ರೆ ಎಲ್ಲಿ ಆದಿತ್ತು, ಸಮಾಜದ ಮುಖಂಡ್ರನ್ನ ಬರೀ ಇನ್ನೊಂದು ಸಮಾಜದ ಮುಖಂಡ್ರನ್ನ ಬೇಕು ಅಂತ ಹೋಗೋದು. ಇದ ಒಂದು ಉದ್ಯೋಗ ಆಗಿಬಿಟ್ಟೈತಿ ಇವ್ರಿಗೆ ಎಲ್ಲರಿಗೆ. ಒಂದು ಉದ್ಯೋಗ ಆಗಿ ಸಮಾಜದ ಕಡೆ ಲಕ್ಷ್ಯ ಕೊಡ್ದಾಗ ಆಯಿತು. ಹೀಗಾಗಿ ಮಧ್ಯಮ ವರ್ಗ ಸಮಾಜ ಎಲ್ಲಿ ನಿಂತೈತೆ ಅಲ್ಲೇ ನಿಂತು ಬಿಟ್ಟೈತಿ, ನಿರಂಗಾಗಿ ಮುಂದೆ ಹೋಗೋಕ್ಕನ ಒಲ್ದದ. ಮುಂದೆ ಹೋಗ್ಬೇಕಂದ್ರೆ ಇವ್ರು ರಾಜಕಾರಣಿಗಳು ಮಠಾಧೀಶರು ಬದಲೇ ಆಗಬೇಕು. ಈಗ ಹಳ್ಳಿಗೆ ಹೋಗ್ಬೇಕು, ಅವರು ಹಳ್ಳಿಯಾಗ ಏನು ಸಮಸ್ಯೆ ಐತಿ, ರೈತರಿಗೆ ಏನು ಸಮಸ್ಯೆ ಐತಿ, ರೈತರ ಮಂತ್ಯಾನ್ಗಳಿಗೆ ಏನು ಸಮಸ್ಯೆ ಐತಿ. ಇವತ್ತು ಹೆಚ್ಚಿನ ಸಮಸ್ಯೆ ಅಂದ್ರೆ ಮದುವೆ ಆಗೋಲು. ಇಲ್ಲಿ ಈ ವಿಷಯಕ್ಕೆ ಬರ್ರಿ, ಯಾಕಂದ್ರೆ ಎಲ್ಲ ಸಮಸ್ಯೆಗಳನ್ನ ಬೇಡ ಯಾಕಂದ್ರೆ ಮದುವೆ ಸಮಸ್ಯೆಗಳ ಬಗ್ಗೆ ಇವರು ಭಕ್ತರಿಗೆ ನೆನಪಾಗ್ತಾರೆ. ಅವಾಗ ಜಾತ್ರೆ ಹೇಳ್ತಾರೆ, ಭಕ್ತರು ನೆನಪಾಗ್ತಾರ ಗುಡಿ ಕಟ್ಟುವ, ಭಕ್ತರು ನೆನಪಾಗ್ತಾರ ಒಂದು ಯಾವುದೋ ಸಾಲಿ ಸಲಗೋ ಕಂಪೌಂಡ್ ಸಲಗೋ ಅಥವಾ ಇವ್ರದ್ದು ಏನೋ ದೊಡ್ಡದು ಒಂದು ಊರ ಹೊರಗೆ ಗೇಟ್ ಮಾಡೋ ಸಲಹೆ ನೆನಪಾಗ್ತಾರೆ. ಆದ್ರೆ ಈ ಮದುವೆ ವಿಷಯದಲ್ಲಿ ಇವ್ರು ಯಾಕೆ ನೆನಪಾಗ್ತಾ ಇಲ್ಲ? ಯಾಕೆ ಇವತ್ತು ಸಮಾಜ ಯಾಕೆ ಬೆಳೆಯೋಲ್ಲ ಅಂದ್ರೆ ಒಂದೊಂದು ಮನ್ಯಾಗ ಒಂದೊಂದು ಕುಟುಂಬಗಳು ಇರ್ತಿರ್ತಾವೆ. ಹೊರಗೆ ಅವ್ರಿಗೆ ಜಗತ್ತಿನ ಪರಿಚಯ ಇರೋದಿಲ್ಲ. ಜಗತ್ತಿನ ಪರಿಚಯ ಆಗ್ಬೇಕಂದ್ರೆ ಹಳ್ಳಿ ಗಿಳ್ಯಾಗ ಇವ್ರು ಹೋಗ್ಬೇಕು.
ಹಳ್ಳ್ಯಾಗ ಕೂಡಿಸ್ಬೇಕು ಜನ. ಹಳ್ಳ್ಯಾಗ ಸ್ತ್ರೀ ಶಕ್ತಿ ಸಂಘಗಳದಾವ, ಆ ಸ್ತ್ರೀ ಶಕ್ತಿ ಸಂಘಗಳನ್ನು ಕರ್ಕೋಬೇಕು. ಗ್ರಾಮ ಪಂಚಾಯತಿ ಮೆಂಬರ್ಗಳು ಇರ್ತಾರೆ, ಮಾಜಿಗಳು ಇರ್ತಾರೆ, ಹಾಜಿಗಳು ಇರ್ತಾರೆ. ಅಲ್ಲಿ ಹಳ್ಳ್ಯಾಗೆಲ್ಲ ಕೂಡಿಸಿ ಅವ್ರಿಗೆಲ್ಲ ತಿಳುವಳಿಕೆ ಬರುವಂಗೆ ಹಿಂಗೆ ಮಾಡ್ರಪ್ಪ ಅಂತೇಳಿ ಅವ್ರ ಕಷ್ಟ ನಷ್ಟಗಳನ್ನು ತಿಳ್ಕೊಬೇಕು. ಇವ್ರ ಕಷ್ಟ ನಷ್ಟಗಳನ್ನು ತಿಳ್ಕೊಂಗಿಲ್ಲ. ಯಾವ ಸ್ವಾಮಿನ ಹಳ್ಳಿಗೆ ಹೋಗಿದ್ದ ಇತಿಹಾಸನೇ ಇಲ್ಲ. ಬರೀ ಎಲ್ಲರ ಪ್ರವಚನ ಮಾಡ್ತಾರೆ, ಅಲ್ಲಿ ಬಸವಣ್ಣವ್ರ ವಚನ ತಲೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿಸ್ತಾರೆ. 4 ದಿನ ಪ್ರವಚನ ಮಾಡಿ 5ನೇ ದಿನಕ್ಕೆ ಹೋಗಿಬಿಡ್ತಾರೆ. ಕಾಣಿಕೆ ಕೊಡ್ತಾರೆ, ಲಕ್ಷಗಟ್ಟಲೆ ಕಾಣಿಕೆ ತೊಗೊಂಡು ಇವ್ರು ಬಂದು ಆಡಂಬರ ಜೀವನ ನಡ್ಸಕ್ಕೆ ಚಾಲು ಮಾಡ್ತಾರೆ. ಅದರಿಂದ ಸಮಾಜಕ್ಕೆ ಏನು ಉಪಯೋಗ ಆಗಿಲ್ಲ. ವಚನಗಳ ಅಗತ್ಯ ಇಲ್ಲ, ವಚನ ಬೇಕಾಗಿಲ್ಲ. ಮದುವೆ ಬೇಕ್ರಿ. ಹೌದು. ಅದಕ್ಕೆ ಆ ಮದುವೆ ಮಾಡ್ಬೇಕಂದ್ರೆ ಇವರು ಸಮಾಜದ ಸ್ವಾಮಿಗಳು ಹಳ್ಳಿಗೆ ಬರಬೇಕು. ಹಳ್ಳಿಯಿಂದ ಮಠ ಬಿಟ್ಟು ಹಳ್ಳಿ ಕಡೆ ನಡೆದಾಗ ಹಳ್ಳಿ ಸುಧಾರಣೆ ಆಕ್ಕವು, ಹಳ್ಳಿ ಜನರು ಸುಧಾರಣೆ ಆಕ್ಕಾರ. ಹಳ್ಳಿಗೆ ಇವು ಯಾಕೆ ಮದುವೆ ನಿಲ್ಬೇಕು ಅನ್ನೋದು ವಿಚಾರ ಮಾಡ್ಬೇಕು ಅವರೆಲ್ಲ. ಎದರಿಂದ ಇವ್ರಿಗೆ ತಿಳುವಳಿಕೆ ಬರೋಂಗೇ ಇಲ್ಲ. ಇವ್ರಿಗೆಲ್ಲ ರಾಜಕಾರಣಿಗಳು ಸಾಕಷ್ಟು ರೊಕ್ಕ ಕೊಡ್ತಾರೆ ಕೇಳಿದಾಗಷ್ಟೆ. ಹಿಂಗಾಗಿ ಕೊಡೋದ್ರಿಂದ ಅವರು ಹೊಗಳ್ಬಿಟ್ರೆ ರಾಜಕಾರಣಿಗಳು ಹೊಗಳ್ಬಿಟ್ರಾಗಿ ಸ್ವಾಮಿಗಳು ರಾಜಕಾರಣಿಗಳು ಬೆನ್ನತ್ತಿ ಹೊಂಟ್ಬಿಟ್ಟಾರೆ. ಹಿಂಗಾಗಿ ಅವ್ರು ಸಮಾಜ ತಿದ್ದಾಕೊಲ್ರು, ಸಮಾಜ ಉದ್ಧಾರ ಆಗಕ್ಕೊಲ್ದು. ಸಮಾಜ ನಿಂತು ನೀರಂಗೆ ಕೊಳ್ಳತ್ತು ಹೊಂಟ್ಬಿಟ್ಟೈತಿ. ಈಗ ಜಂಗಮರಿಗೆ ಮತ್ತು ಮಠಾಧೀಶರಿಗೆ ಏನು ವ್ಯತ್ಯಾಸ? ಯಾಕಂತಂದ್ರೆ ಯಾರೋ ಮಠಾಧೀಶ ಜಂಗಮರಿಗೆ ಬೈದ್ರಂತ, ಅದು ತಪ್ಪದು. ಅದ್ರ ಸ್ಪಷ್ಟವಾದಂಥ ಒಂದು ವಿಚಾರವನ್ನು ಅವರಿಗೆ ಹೇಳ್ಬಿಡ್ರಿ, ಸ್ವಾಮಿಗಳಿಗೆ ಹೇಳ್ಬಿಡ್ರಿ. ಜಂಗಮರದ ಮತ್ತು ಮಠಾಧೀಶ ಏನು ವ್ಯತ್ಯಾಸ? ಒಬ್ಬ ಜಂಗಮ ಹಳ್ಳಿ ಜಂಗಮ ಮಾಡೋ ಕೆಲಸನ ಒಬ್ಬ ಮಠಾಧೀಶಗೆ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಶ್ರೇಷ್ಠವಾದಂಥ ಜಂಗಮ ಹಳ್ಳಿ ಒಳಗೆ ಇರ್ತಾನೆ ಹೊರತು ಮಠ ಯಾವ ಮಠದಲ್ಲಿ ನಿಮ್ಗೆ ಸಿಗಂಗಿಲ್ಲ. ಶ್ರೇಷ್ಠವಾದವರು ಹಳ್ಳಿ ಒಳಗೆ ಜಂಗಮ ಇರ್ತಾರೆ. ಈಗ ಹಳ್ಳಿ ಸಮಸ್ಯೆ ಏನಿರ್ತೈತಿ, ಹಳ್ಳ್ಯಾಗ ಪ್ರತಿಯೊಂದು ಮನೆಗೂ ಹೋಗ್ತಾನೆ. ಅವ್ನು ಬೆಳಗ್ಗೆ ಎದ್ದು ಭಿಕ್ಷಕ್ಕೆ ಹೋಗ್ತಾನಂದ್ರೆ ಒಂದೊಂದು ಮನ್ಯಾಗ ಏನು ಸಮಸ್ಯೆ ಐತೆ ಅನ್ನೋದು ಗೊತ್ತಾಕೈತಿ. ಅವರು ಜಂಗಮರಿಗೆ ಹೇಳ್ತಾರೆ ಹೊರತು ಯಾವುದೋ ಒಬ್ಬ ಮಠಾಧೀಶರಿಗೆ ಬಂದು ಹೇಳಂಗಿಲ್ಲ. ಯಾವ್ದಾರ ಮಠಾಧೀಶರಿಗೆ ಹೇಳಿದ್ರೆ ಅದನ್ನು ದುರುಪಯೋಗ ತಗೋಂಥ ಮಠಾಧೀಶರು ಭಾಳ ಅದಾರ ಈಗೆಲ್ಲ. ನಮ್ಮ ಮನ್ಯಾಗ ಹಿಂಗೆ ಸಮಸ್ಯೆ ಐತಂದ್ರೆ ಅದನ್ನೇ ಎನ್ಕೇಶ್ ಮಾಡ್ಕೊತ ಸ್ವಾಮಿಗಳು ಭಾಳ ಅದಾರ ಈಗ. ಕಷ್ಟ ಮಠಾಧೀಶರಿಗೆ ಹೇಳಂಗೇನೇ ಇಲ್ಲ ಈಗ. ಊರಾನ್ ಜಂಗಮರಿಗೆ ಹೇಳಿದ್ರೆ ಅದಕ್ಕೆ ಪರಿಹಾರ ಸಿಗ್ತೈತಿ ಹೊರತು ಮಠಾಧೀಶರಿಗೆ ಹೇಳಿದ್ರೆ ಅದರಿಂದ ಪರಿಹಾರ ಸಿಗಂಗೇನೇ ಇಲ್ಲ. ಎಷ್ಟೋ ದುರುಪಯೋಗ ಆಗಿ ಹೊಂಟ್ಬಿಟ್ಟಾವ ಈಗ. ಅದನ್ನು ದುರುಪಯೋಗ ಮಾಡ್ಕೊಂಡು ಹೊಂಟ್ಬಿಟ್ಟಾರೆ ಈಗ ಮಠಾಧೀಶರು. ಅದಕ್ಕೆ ಜಂಗಮರಿಗೆ ಮಠಾಧೀಶರಿಗೆ ಇರೋ ವ್ಯತ್ಯಾಸ ಅಂದರೆ, ಜಂಗಮರಿಗೆ ಲೋಕಲ್ ವಿಷಯ, ಅವ್ರ ಹಳ್ಳಿ ವಿಷಯ ಅವ್ರಿಗೆ ಗೊತ್ತಕ್ಕ. ಪ್ರತಿಯೊಬ್ಬರು ಮನೆಗೇನೋ ಹೋಗ್ತಾರೆ, ಪ್ರತಿಯೊಬ್ಬರ ಮನೆ ವಿಷಯನೂ ಅವ್ರಿಗೆ ಗೊತ್ತಿರ್ತಾವೆ. ಆದ್ರೆ ಮಠಾಧೀಶರು ಯಾರ ಮನೆಗೇನೋ ಹೋಗಂಗಿಲ್ಲ. ಇವ್ರು ಎಲ್ಲರ ಫಂಕ್ಷನ್ಕನ ಹೋಗ್ತಾರೆ ಹೊರತು ಇವ್ರ ಸಮಾಜದ ಕಷ್ಟ ನಷ್ಟಗಳು, ಜನರ ಕಷ್ಟ ನಷ್ಟಗಳು ಇವ್ರಿಗೆ ಗೊತ್ತಾಗಂಗೇನೇ ಇಲ್ಲ. ಹೀಗಾಗಿ ಇವ್ರಿಗೆ ವಿಷಯ ಗೊತ್ತಿರೋಷ್ಟು ಇವ್ರಿಗೆ ಗೊತ್ತಿರಂಗಿಲ್ಲ. ಇವ್ರು ಬರೀ ವಚನಗಳನ್ನು ಹೇಳಿ ಭಾಷಣ ಮಾಡ್ಕೊತ ಹೋಗ್ತಾರೆ ಹೊರತು ಇವ್ರ ಮನೆಯಲ್ಲಿ ಇರುವಂಥದ್ದು ವ್ಯತೆ ಏನು ಅನ್ನೋದು ಇವ್ರಿಗೆ ಗೊತ್ತಿರಂಗಿಲ್ಲ ಇಲ್ಲ. ಹೆಂಗಿದೆ ಇವ್ರ ವಚನ ಹೆಂಗಿದೆ, ತಿಳಿಯದವನು ತಿಳಿಯಲಾರದವನಿಗೆ ತಿಳಿದಂಗೆ ಹೇಳುವುದನ್ನೇ ಪ್ರವಚನ. ಹೌದು. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಜಂಗಮರು ಹುಟ್ಟಕ್ಕೆ ಹೊರಬೇಕು, ಸಾವಿಗೆ ಹೊರಬೇಕು, ಪ್ರತಿಯೊಂದಕ್ಕೂ ಹೊರಬೇಕು. ಇವ್ರೇನ್ರಿ ಬರ್ತಾರೇನ್ರಿ? ಹೌದು. ಅದಕ್ಕೆ ಹಿಂದಿನ ಕಾಲದಿಂದಲೂ ಹೆಂಗೆ ಬಂದಿತ್ತಪ್ಪ ಅಂದ್ರೆ, ಯಾವುದೇ ಊರಾಗಿರಲಿ ಎಲ್ಲ ಜಾತಿಯವರಿಗೆ ಜಂಗಮರೇ ಜಗದ್ಗುರು ಇದ್ದಂಗೆ ಇದ್ರು. ಜಂಗಮರೇ ಜಗದ್ಗುರು. ಆಮೇಲೆ ಮಠಾಧೀಶರು ಬಂದಿದ್ದು. ಈಗ ನೋಡ್ರಿ, ಯಾವುದರ ಊರಾಗ ಒಂದು ಹುಟ್ಟಿದ್ರಪ್ಪ ಅಂದ್ರೆ ಆ ಊರಾಗಿನ ಜಂಗಮನ ಕರೀತಾರೆ. ಆ ಜಾತಿಯಿಂದ ಮಾಡಿದ ಸ್ವಾಮಿನ ಕರೆಯಂಗಿಲ್ಲ. ಆ ಊರಾಗ ಯಾರು ಜಂಗಮರು ಇರ್ತಾರೆ ಅವ್ರನ್ನ ಕರೀತಾರೆ ಹೊರತು ಯಾವುದೇ ಜಾತಿ ಜಗದ್ಗುರುನೂ ಕರೆದಿಲ್ಲ ಇದುವರೆಗೆ. ಅದಕ್ಕೆ ಆ ಊರಿಗೆ ಶ್ರೇಷ್ಠ ಅಂದ್ರೆ ಜಂಗಮ. ಅದಕ್ಕೆ ಆ ಊರು ಜಂಗಮರನ್ನ ಬೆಳೆಸ್ರಿ, ಯಾವುದೋ ಮಠಾಧೀಶನ ಬೆಳೆಸಾಕೋರಿ. ಯಾವುದೋ ಒಬ್ಬ ಮಠಾಧೀಶನ ಬೆಳೆಸಿದ್ರಿಂದ ಆ ಮಠಾಧೀಶರಿಂದ ನಿಮ್ಮ ಸಮಾಜಕ್ಕೆ ಆಘಾತ ಇರ್ತೈತೆ ಹೊರತು ಅದರಿಂದ ನಂತರ ಮಠ ಬಿಡಿಸಿದ್ದ ಮಠ ಬಿಡಿಸಿದಾಗೈತ್ರಿ, ವಚನಾನಂದ ಶ್ರೀಗಳನ್ನ ಮಠ ಬಿಡಿಸಿದಾಗೈತ್ರಿ. ಈಗ ನೋಡ್ರಿ, ಈಗ 10-15 ವರ್ಷದಾಗ ಇವೆಲ್ಲ ಘಟನಾವಳಿಗಳು ಸಮಾಜದ ಮುಂದೆ ಬಂದಿದ್ದು. ಅದ ಜಂಗಮರ ಮನ್ಯಾಗ ಯಾವಾರ ಆಗಿದ್ದ ಇತಿಹಾಸ ತೋರಿಸ್ರಿ. ಜಂಗಮರ ಮನ್ಯಾಗಿದ್ದ ಜಂಗಮರ ಈ ಟೈಪ್ ಎಲ್ಲರ ಮಾಡ್ಯಾರದ ಇತಿಹಾಸದಾಗ ತೋರ್ಸನ್ರಿ ಇವ್ರು. ಹೀಗಾಗಿ ಶುದ್ಧವಾದ ಗೃಹಸ್ಥರ ಜಂಗಮರು ಇರ್ತಾರೆ ಜಂಗಮರ ಮನೆಯೊಳಗೆ. ಆದ್ರೆ ಶುದ್ಧ ಮಠಾಧೀಶರು ಇರಕ್ಕೆ ಸಾಧ್ಯ ಇಲ್ಲ. ಶುದ್ಧ ಜಂಗಮರ ಗೃಹಸ್ಥರು ಸಿಗ್ತಾರೆ ಹೊರತು ಶುದ್ಧ ಮಠಾಧೀಶರು ಕೆಲವೊಬ್ರು ಅಷ್ಟೇ ಸಿಗ್ತಾರೆ ಹೊರತು ಕೆಲವೊಬ್ರಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಸಮಾಜದೊಳಗೆ. ಅದಕ್ಕೆ ಹಿಂಗಾಗಿ ಇಂಥ ಮಠಾಧೀಶರಿಂದ ಸಮಾಜ ಏನು ಬಗ್ಸಂಗೇನೇ ಇಲ್ಲ ಈಗ. ಯಾಕಂದ್ರೆ ಇವರು ಕರೆಕ್ಟ್ ಇದ್ರಂದ್ರೆ ಸಮಾಜ ಕರೆಕ್ಟ್ ಇರ್ತೈತಿ. ಸಮಾಜ ತಿದ್ದುವಂಥ ಗುರುಗಳನ್ನು ಸರಿಯಾಗಿಲ್ಲ ಅಂತಂದ್ರೆ ಆ ಸಮಾಜ ಶುದ್ಧಾಗಕ್ಕೆ ಸರಿನೇ ಆಗಂಗಿಲ್ಲ ಇಲ್ಲ ಅದು. ಅದಕ್ಕೆ ಇಂಥ ಇದ್ದ ಹೊತ್ನಾಗ ಬೇರೆ ಜಾತಿ ಸ್ವಾಮಿಗಳು ಬಂದಂಗೆ ಇವತ್ತೊಬ್ಬರು ಶಶಿಕಾಂತ್ ಗುರೂಜಿನೇ ಹುಟ್ಟಿ ಬಂದಾರೀಗ. ಶಶಿಕಾಂತ್ ಗುರೂಜಿ ಬಂದಾರಂದ್ರೆ ಇವತ್ತು ನೋಡ್ರಿ, ಇವತ್ತು ಇನ್ನು ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತೈತಿ. ಯಾಕಂದ್ರೆ ಈಗೆಲ್ಲ ಕಾವ್ಯ ಹಾಕಿದ ಮಠಾಧೀಶರು ಸುಮ್ಮನೆ ಕುಂತಾರ.
ರೈತರ ಸಂಬಂಧ ಒಬ್ಬ ಸ್ವಾಮಿಗಳು ಹೋರಾಟಕ್ಕೆ ಬರಲಿಲ್ಲ. ಇಲ್ಲ ರೈತರ ಕನ್ಯೆ ಕೊಡ್ರಿ ಒಬ್ಬ ಸ್ವಾಮಿಗಳೂ ಹೇಳವಲ್ರಿ. ಆದ್ರೆ ಅದ ಶಶಿಕಾಂತ್ ಸ್ವಾಮಿಗಳು ನೋಡ್ರಿ ಎಲ್ಲಿ ಹೋಕಾರ ರೈತರಿಗೆ ಕನ್ಯೆ ಕೊಡ್ರಿ. ಯಾಕಂದ್ರೆ ಎಲ್ಲರೂ ರೈತರ ಋಣದೊಳಗದಿರಿ. ಪ್ರತಿಯೊಬ್ಬರು ಮಠಾಧೀಶರು ರೈತರ ಋಣದಾಗದಿರಿ. ಯಾಕಂದ್ರೆ ರೈತರು ಕೊಟ್ಟದ್ದು ಅನ್ನ ಉಂತೀರಿ. ರೈತರಿಗೆ ನಿಮ್ಮಿಂದ ಏನು ಉಪಯೋಗ ಆಯಿತು ಒಂದಿನ ತೋರಿಸ್ರಿ. ನೀವು ರೈತರಿಗೆ ಏನು ಉಪಯೋಗ ಮಾಡಿರಿ? ನೀವು ಇಷ್ಟೆಲ್ಲ ಒಂದು ರೈತರ ಮಕ್ಕಳಿಗೆ ಹೋರಾಡಿರಿ. ಯಾರು ಮಾಡಿರಿ? ಕನ್ನೇರಿ ಸ್ವಾಮಿಗಳು 50,000 ಮಂದಿನ ಬೆಂಗಳೂರಿಗೆ ಕೆಲಸ ಮಾಡ್ರಂತಂದು ಕೃಷಿ ಕೆಲಸಕ್ಕೆ ಹಚ್ಚಿ ಅವ್ರು ಮದುವೆ ಮಾಡಿಸಿದ್ರು. ಅವ್ರು ಸಾವಯವ ಕೃಷಿಗೆ ಹಚ್ಚಿ ಅವ್ರವ್ರು ಮದುವೆ ಮಾಡಿಸಿದ್ರು. ಇವ್ರು ಒಬ್ಬರು ಮಠಾಧೀಶರು ಯಾರು ಹೇಳಿದ್ಬಿಟ್ಲೆ ಅವ್ರು RSS ಬೆಂಬಲಿಗರದಾರ, ಇವ್ರು ಬೆಂಬಲಿಗದಾರ. ಅವ್ರು ಯಾರು ಬೆಂಬಲಿಗರ ಇದ್ರೆ ಏನು ತೊಗೊಂಡು ಸಮಾಜಕ್ಕೆ ಒಳ್ಳೇದು ಮಾಡ್ಯಾರಿಲ್ಲ. ಅವ್ರು ಯಾರು ಬೆಂಬಲಕ್ಕಿದ್ರೇನ ಅವ್ರು ರೈತರ ಪರವಾಗಿ ನಿಂತಾರ. ವೀರಶೈವ ಲಿಂಗಾಯತರಾಗಲಿ ಲಿಂಗಾಯತರು ವೀರಶೈವರಾಗಲಿ ಯಾರಾದ್ರೂ ತೊಗೊಂಡು ಏನು ಮಾಡೋದೈತಿ ಸಮಾಜಕ್ಕೆ ಒಳ್ಳೇದಾಗ್ಬಿಡ. ಧರ್ಮ ಒಡ್ಯಾಕ ಕುಂತಾರಂದ್ರೆ ಈ ಸ್ವಾಮಿಗಳಿಗೆ ಕೆಲಸ ಇಲ್ಲ. ಇವ್ರಿಗೆ ಮೀಸಲಾತಿ ತೊಗೊಂಡು ಏನು ಮಾಡೋದೈತೆ ಹೇಳ್ರಿ? ಏನು ಮೀಸಲಾತಿ ಅಂತಂದು ಊಟ ಆಗ್ತೈತೆ? ದುಡಿಯಾವ ಗಟ್ಟಿದ್ನಂದ್ರೆ ಯಾವ ಮೀಸಲಾತಿನೂ ಬೇಕಾಗಂಗೇನ ಇಲ್ಲ. ಮೀಸಲಾತಿಯಿಂದನೇ ನಮ್ಮ ರಾಜಕಾರಣ ಹಾಳಾಗಿದ್ದ. ಈಗ ಎಲ್ಲರೂ ರಾಜಕಾರಣಿಗಳು ನಾವು ನಮ್ಮ ಜಾತಿಗೆ ಮೀಸಲಾತಿ ಕೊಡ್ಸೋಣ, ನಮ್ಮ ಜಾತಿಗೆ ಮೀಸಲಾತಿ ಕೊಡ್ಸೋಣ ಅಂತೇಳಿ ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹೇಳ್ಕೊತೋಗ್ಯಾರ. ಈಗ ಎಲ್ಲ ರಾಜ್ಯದಾಗೂ ಎಲ್ಲರೂ ಮುಖ್ಯಮಂತ್ರಿ ಆದರು. ಎಲ್ಲ ಜಾತಿ ಒಳಗೆ ಯಾವ ಮುಖ್ಯಮಂತ್ರಿ ಯಾವ ಜಾತಿಗಾರ ಕೊಡಿಸಿದ ಇತಿಹಾಸ ಐತ್ರಿ? ಯಾವುದೂ ಇಲ್ಲ. ಇವ್ರು ಹೇಳ್ಕೊತ ಹೋಗೋದಷ್ಟೇ ಹೋಟೇನ ಸಂಬಂಧ ಹೊರತು ಇವ್ರು ನಿಜವಾದ ಮೀಸಲಾತಿ ಯಾರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಿಂಗೆ ಹೇಳ್ಕೊತ ಹೋಗೋದು. ಇವರು ಮೀಸಲಾತಿಗೆ ಹೆಸರಿಗೆ ಹೇಳ್ಕೊತ ಹೋಗೋದು. ಪಬ್ಲಿಕ್ನಾಗ ಹೆಸರು ಇರ್ಬೇಕು ಅಷ್ಟೊಂದು ಬಿಟ್ಟರೆ ಯಾವ ರಾಜಕಾರಣಿಗಳತ್ತು ಯಾವ ಮಠಾಧೀಶರಾತು ಯಾವ ಮೀಸಲಾತಿಗೆ ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಶ್ರೀಗಳೇ ನಾಡಿನ ಶ್ರೀಗಳಿಗೆ ಏನು ಕೇಳ್ತೇವೆ ಅಂತಂದರೆ, ನೀವು ಮಠ ಬಿಟ್ಟು ಹೊರಗೆ ಯಾವಾಗ ಬರೋರು? ಹೆಣ್ಣು ಕೊಡಿ ಸ್ವಾಮಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ನೀವು ಮಠ ಬಿಟ್ಟು ಬರಲೇಬೇಕು. ನೀವು ಬರಲಿಲ್ಲ ಅಂದ್ರೆ ನಿಮ್ಮನ್ನು ಹೆಂಗೆ ನಾವು ಮಠ ಬಿಡಿಸ್ಬೇಕು ಅಂತ ನಮಗೂ ಗೊತ್ತಿದೆ. ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಹೆಣ್ಣು ಕೊಡಿ ಸ್ವಾಮಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ. ನಿಮ್ಮ ಊರಲ್ಲಿ ನಿಮ್ಮ ಮಠದ ಸುತ್ತಮುತ್ತನೇ ಇರ್ತಾರೆ. ನೀವು ನೋಡದಂತೆ ಕೇಳದಂತೆ ಮಾಡದಂತೆ ಹೋಗ್ತಾರೆ. ಅದಲ್ಲದು ಗುರುಗಳ ಕರ್ತವ್ಯ ಅಲ್ಲದು. ಇಲ್ಲಿ ಒಂದು ಊರಾಗ ಎಷ್ಟು ಹುಡುಗರು ಹೇಳ್ರಿ ನೋಡೋಣ, ಎಷ್ಟು ಪರಿಸ್ಥಿತಿ ಸ್ವಾಮಿಗಳಿಗೆ ಹೇಳ್ರಿ. ಅವ್ರಿಗೆ ಒಂದೊಂದು ಊರಿಗೆ ಸಾವಿರಾರು ಮಂದಿ ನಮಗೆ ಫೋನ್ ಹಚ್ಚಿ ಕೇಳ್ತಾರೆ, ನಮ್ಮ ಹುಡುಗಿಗೆ ಕನ್ಯೆ, ನಮ್ಮ ಹುಡುಗಗೆ ಕನ್ಯೆ ನೋಡ್ರಿ, ನಮಗೆ ಕಾಯಿಲೆ ಐತಿ, ಲಕ್ವ ಹೊಡೆದೈತಿ, ಕ್ಯಾನ್ಸರ್ ಆಗೈತಿ, ನಾವು ವರ್ಷ ಬದುಕ್ತೇವೆ 2 ವರ್ಷ ಬದುಕ್ತೇವೆ ಗೊತ್ತಿಲ್ಲ. ನಾವು ಹೆಂಗಾರ ಮಾಡಿ ನಮ್ಮ ಮಕ್ಕಳ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಜೀವ ಬಿಡ್ಬೇಕಂತಂತೇಳಿ ಜೀವ ಇಟ್ಕೊಂಡು ಕುಂತೀವಿ. ಅದಕ್ಕೆ ನಮಗೆ ಹೆಂಗಾರ ಮಾಡಿ ನಮಗೆ ಕನ್ಯೆ ಕೊಡಿಸೋ ವ್ಯವಸ್ಥೆ ಮಾಡಿದ್ರೆ ಡೈಲಿ ಸಾವಿರಾರು ಮಂದಿ ಕಣ್ಣೀರು ಹಾಕಿ ಫೋನ್ ಹಚ್ಚತ್ತಾರೆ ನಮಗೆ. ಅದಕ್ಕೆ ಇಂಥದಕ್ಕೆ ಇವು ಮಠಾಧೀಶರು ಸ್ಪಂದಿಸ್ಬೇಕು. ಮಠಾಧೀಶರು ಸ್ಪಂದಿಸಲಿಲ್ಲ ಅಂತಂದ್ರೆ ನಾಳೆ ಮಠಗಳಿಗೆ ಯಾರು ಹೋಗಂಗಿಲ್ಲ. ನಾಳೆ ಇವರು ಭಕ್ತರಿದ್ದಾರೆ, ಮಠಕ್ಕೆ ಏನು ಕಾಣಿಕೆ ಕೊಡು ನಿಲ್ಸಿದಂದ್ರೆ ಮಠ ಹಾಳು ಮಠ ಆಗಿ ಹೋಗಿಬಿಡ್ತಾವೆ. ಈಗ ಎಷ್ಟೋ ಮಠ ರಾಜಕಾರಣಿಗಳು ರೀ 5 ವರ್ಷ ಇರ್ತಾರೆ ಅಷ್ಟೇ. 5 ವರ್ಷ ಆಗಿಂದ ಮತ್ತೊಬ್ಬರು ರಾಜಕಾರಣಿ ಬಂದಂದು ಕೈ ಬಿಟ್ಬಿಡ್ತಾರೆ. ಎಷ್ಟೋ ಮಠಗಳು ಈಗ ನುಂಗಿಬಿಟ್ಟಾರೆ. ಎಷ್ಟೋ ಇತಿಹಾಸದಾಗ ದೊಡ್ಡ ಮಠಗಳಿದ್ದು ರಾಜಕಾರಣಿಗಳು ಯಾವಾಗ ಮಠದೊಳಗೆ ಹೋಗಿಬಿಟ್ರು ಅಂಥ ಮಠಗಳು ಹಾಳಾಗಿ ಹೋಗ್ಯಾವ. ಚಿತ್ರದುರ್ಗ ಅಂಥ ಮಠ ಇತ್ತು ಜಗತ್ತಿನೊಳಗೆ, ಇಡೀ ಇತಿಹಾಸ ಐತೆ ಚಿತ್ರದುರ್ಗ ಮಠ. ಆ ಚಿತ್ರದುರ್ಗ ಮಠದ ಹೆಸರು ಇಲ್ದಂಗೆ ಮಾಡಿಬಿಟ್ರೆ ಎಲ್ಲ ರಾಜಕಾರಣಿಗಳು ಮಠಾಧೀಶರು ಸೇರಿ. ಹಿಂಗೆ ಎಷ್ಟೋ ಮಠ ನುಂಗ್ಕೊಂಡು ಹೋಗ್ಬಿಟ್ಟು ಅವು ಹೆಸರು ಇಲ್ದಂಗೆ ಆಗಿಬಿಟ್ಟು. ಧಾರವಾಡದಾಗ ಉತ್ತರ ಕರ್ನಾಟಕದ ಮುರುಘಾ ಮಠ ಅಂತ ಹೇಳಿತ್ತು, ದೊಡ್ಡ ಮುರುಘಾ ಮಠ. ಎಲ್ಲ ರಾಜಕಾರಣಿಗಳು ಹೋಗಿ ಆ ಮಠದ ಹೆಸರು ಕೆಡಿಸಿ ಆ ಮಠ ಐತೆ ಇಲ್ಲ ಅನ್ನೋದು ಗೊತ್ತಿಲ್ದಂಗೆ ಆತ ಈಗ ಧಾರವಾಡದಾಗ ಮುರುಘಾ ಮಠ ಅಂತ. ಹಂಗೆ ರಾಜಕಾರಣಿಗಳು ಇವು ಮಠಾಧೀಶರು ಇವ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಹೊಂಟ್ರೆ ಅಂತರ ಕಾಯ್ಕೋಬೇಕಿತ್ತು. ಇವ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಕ್ಕೆ ಹೋಗಿ ಅವ್ರ ಕಡೆಯಿಂದ ಓಟ್ ಹಾಕ್ಸಕ್ಕೆ ಹೋಗಿ ಇವರೆಲ್ಲ ಸಮಾಜ ಹಾಳು ಮಾಡಿಟ್ರೆ. ಹೀಗಾಗಿ ಈ ಸಮಾಜ ನಮಗೆ ಜಗತ್ತಿಗೆ ಸಮಾಜಕ್ಕೆ ಏನು ಅವಶ್ಯಕತೆ ಐತೆ ಅನ್ನೋದು ತಿಳ್ಕೊಂಡೇ ಇಲ್ಲ. ಇವರು ತಮಗೆ ಏನು ಓಟ್ಬೇಕು, ಒಬ್ಬ ಸಮಾಜದ ಸ್ವಾಮಿನ ಹಿಡ್ಕೋದು, ಆ ಸಮಾಜದ ಓಟು ತಮಗೆ ಬೀಳ್ಕೊಂಗೆ ಆ ಸ್ವಾಮಿಗೆ ರೊಕ್ಕ ಕೊಡೋದು ಇವರು ರಾಜಕಾರಣಿಗಳು. ಆ ಮಠಾಧೀಶಿಗೆ ರೊಕ್ಕ ಕೊಡೋದು. ಅವ ರಾಜಕಾರಣಿ ಇಂಥದ ಅನ್ನೋದ್ಬಿಟ್ಲೆ ಅವನು ಸಿಕ್ಕಂಗೆ ಮಾತಾಡೋದು ಭಾಷಣದಾಗ ಯಾಕಂದ್ರೆ ಅವ್ನಿಗೆ ರಾಜಕಾರಣಿ ಸಪೋರ್ಟ್ ಇರ್ತೈತಿ. ಎಂತೆಂಥ ರಾಜಕಾರಣಿಗಳದಾರ ಜಗತ್ತಿನಾಗ ಎಲ್ಲರಿಗೆ ಗೊತ್ತೈತಿ. ಬೆದರಿಕೆ ಹಾಕುವಂಥ ರಾಜಕಾರಣಿಗಳಿರ್ತಾರೆ. ಅವರೆಲ್ಲ ಮಠ ಸ್ವಾಮಿಗಳ ಕಡೆಯಿಂದ ಹಾಕಿದ್ರೆ ಆ ಸ್ವಾಮಿ ತಡೆಯಿದ್ರೆ ಅವ್ರ ಹಿಂದೆ ಇಂಥರದಾರಪ್ಪ ಅಂತಂತೇಳಿ ಜನ ಹೆದರ್ತಾರೆ. ಹೀಗಾಗಿ ಸ್ವಾಮಿಗಳನ್ನ ವಿರೋಧನೂ ಮಾಡೋಂಗೇನೇ ಇಲ್ಲ. ವಿರೋಧ ಮಾಡಿದ್ರಂದ್ರೆ ಅವ್ರ ಹಿಂದೆ ರಾಜಕಾರಣಿಗಳಿರ್ತಾರೆ. ಗುಂಡಾಗಳನ್ನ ಬಿಟ್ಟು ಏನಾರು ಮಾಡಿಸ್ತಾರಂತೇಳಿ ಸಮಾಜ ಸುಮ್ಮನೆ ಕುಂತು ಬಿಡ್ತೈತೆ, ಏನು ಮಾಡಕ್ಕೆ ಬರ್ದಂಗೆ ಆಗುತ್ತೆ. ನಾವೇನು ಕೇಳ್ತೆ, ರಾಜಕಾರಣಿ ನೀವು ಅಂತರ ಕಾಯ್ಕೋಬೇಕು. ಯಾಕಂದ್ರೆ ನೀವು ಮಠಕ್ಕೆ ಮೊದಲ ರಾಜಕಾರಣಿ ಬರ್ತಿದ್ದ, ಕುರ್ಚಿ ಕೆಳಗೈತಿ ಕೂಡ್ತಿದ್ದ ಅಪ್ಪಗಳು ಏನು ಕೇಳ್ತಿದ್ದ. ಈಗ ಬರ್ತಾ ನಿಮ್ದೆಲ್ಲ ಗೊತ್ತಾದ ನಂತರ
ಬರೋಬ್ಬರ ಸಮಾನ ಅಂತವ್ರ ಕುರ್ಚಿಯನ್ನು ಇಟ್ಕೊಂಡು ಕೂತ. ನಂತರ ಸ್ವಾಮಿಗಳದ್ದು ಏನೋ ನ್ಯೂನ್ಯತೆಯನ್ನು ಕಂಡಿಡಿದು ಅವನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಪ್ರಾರಂಭ ಮಾಡಿದ. ಕಡೆಗೆ ಸ್ವಾಮಿಗಳನ್ನ ಹೊರಗೆ ಹಾಕ್ಬಿಟ್ರೆ ಸಮಾಜಕ್ಕನ ಒಂದು ಕಂಟಕ ಆಯಿತು. ಹೀಗಾಗಿ ಶ್ರೀಗಳೇ ಹೆಚ್ಚು ನೀವು ರಾಜಕಾರಣ ದೂರ ಇದ್ದಷ್ಟು ಸಮಾಜಕ್ಕೆ ಒಳ್ಳೆಯದು, ನಿಮಗೂ ಕೂಡ ಒಳ್ಳೆಯದು. 50 ವರ್ಷ 60 ವರ್ಷ ನೀವು ದೊಡ್ಡ ಸೇವೆಯನ್ನು ಮಾಡಿರ್ತೀರಿ. ಕಳೆದ 2-3 ವರ್ಷ ನಂತರ ಏನು ಬೇಕಾದಾಗ್ತೈತೆ ಅದು. ಯಾಕೆ ನೀವು ನಿಮ್ಮ ನ್ಯೂನ್ಯತೆಗಳನ್ನು ಬಿಟ್ಟುಕೊಟ್ಟಿರ್ತೀರಿ. ಸಮಾಜದ ಕಡೆಗೆ ನೀವು ಸ್ವಲ್ಪ ಗಮನ ಹರಿಸಿದ್ರೆ ಸಮಾಜ ನಿಮ್ಮನ್ನು ಕಾಪಾಡ್ತಿತ್ತು. ಈಗ ನಿಮ್ಮ ಮೇಲೆ ಏನು ಬಂದರೂ ಸಮಾಜ ಮೌನವಾಗಿದೆ. ಯಾಕಂದ್ರೆ ಈಗ ಯಾಕೆ ಮೌನ ಆಗೈತೆ ಅಂದರೆ ಒಬ್ಬೊಬ್ಬ ಸ್ವಾಮಿ ಅಂದ್ರೆ ಒಬ್ಬೊಬ್ಬ ರಾಜಕಾರಣಿ ಅದಾರ. ಈಗ ಆ ಸ್ವಾಮಿನ ತಡೆಯೋದು ಒಬ್ಬೊಬ್ಬ ಸ್ವಾಮಿಗಳ ಹಿಂದೆ ಒಬ್ಬೊಬ್ಬ ರಾಜಕಾರಣಿಗಳ ಕುಂತ್ಬಿಟ್ಟಾರ. ಆ ಸ್ವಾಮಿನ ತಡೆಯೋದ್ರೆ ಆ ರಾಜಕಾರಣಿ ಬರ್ತಾನೆ ನಮ್ಮನ್ನು ತಡವಾಕಂತಂತೇಳಿ ಸಮಾಜ ಹೆದ್ರಿಗೆ ಕುಂತ್ಬಿಟ್ಟೈತಿ. ಈಗ ಎಲ್ಲ ಸಮಾಜ ಕುಂಡ್ರಕ್ಕಂದ್ರೆ ಸಮಾಜಕ್ಕೆ ಹತ್ತಿರವಾಗಿರ್ಬೇಕು ಹೊರತು ಸ್ವಾಮಿಗಳು ರಾಜಕಾರಣಿಗಳ ಹತ್ತಿರವಾಗಿಬಿಡೋದು. ಈಗ ಮಠಾಧೀಶರು ರಾಜಕಾರಣಿಗಳ ಹತ್ತಿರಾಗಿ ಅವ್ರು ಹೊಗಳ ಭಟ್ರಾಗಿಬಿಟ್ಟಾರ. ಅವ್ರನ್ನ ಭಾಷಣದಾಗ ಹೊಗಳಿದ್ರೆ ಆ ವರ್ಷ ಬೀಳು ಹೋಟೆಲ್ಲ ಆ ಸಮಾಜದ ಅವ್ರಿಗೆ ಬಿದ್ದು ಬಿಡ್ತಿರ್ತಾವೆ. ಜನರ ವಿಚಾರ ಮಾಡೋಂಗೇನೇ ಇಲ್ಲ. 4 ಮಂದಿ ಅವರು ಚೀಲಗಳನ್ನ ಇಟ್ಟಿರ್ತಾರೆ, ಸ್ವಾಮಿಗಳು ಇವರು 4 ಮಂದಿ ಚೀಲಗಳನ್ನ ಇಟ್ಟಿರ್ತಾರೆ. ರಾಜಕಾರಣಿ ಹೊಗಳೋದನ್ನು ಬಿಟ್ಟು ಬಿಡ ಚಿಂತನೆಯಲ್ಲಿ ತೊಡಗಬೇಕು. ಒಬ್ಬ ರಾಜಕಾರಣಿನಾರ ಸ್ವಾಮಿಗಳು ಮಠಾಧೀಶರು ಬೇದಿದ್ದು ತೋರಿಸ್ಲಿ, ನೀವು ಮಾಡೋದು ತಪ್ಪೈತ್ರಿ ಅಂತೇಳಿ ಒಬ್ಬ ರಾಜಕಾರಣಿಗಾರ ಇವರು ತೋರಿಸ್ಲಿ. ಗಟ್ಸ್ ಬೆಳೆಸ್ಕೊಳ್ಳಿಲ್ರಿ ಬರಲ್ಲ. ಇವರೆಲ್ಲ ಶಿಕ್ಷಣ ಸಂಸ್ಥೆ ಬಂದಕ್ಕ ಅವೆಲ್ಲ ಮಠಾಧೀಶರು ಶಿಕ್ಷಣ ಸಂಸ್ಥೆಗೆ ಅನುದಾನಗಳು ಸಿಗಂಗಿಲ್ಲ. ರಾಜಕಾರಣಿಗಳ ಬೇದ್ರೆ ಇವರೆಲ್ಲ ಶಿಕ್ಷಣ ಸಂಸ್ಥೆಗಳೆಲ್ಲ ಬಂದಕ್ಕವು, ಅನುದಾನಗಳು ಸಿಗಂಗಿಲ್ಲ. ಅನುದಾನ ಸಿಗಿಲ್ಲ ಅನ್ನೋ ಸಂಬಂಧ ಅವ್ರ ರಾಜಕಾರಣಿಗಳ ಬಾಲ ಬಡ್ಕೊಂತ ಇವ್ರು ಹೊಟ್ಟಾರ. ಈಗ ವಿಷಯ ಬರೋದಕ್ಕೆ ಈಗ ಮದುವೆ ಮಾಡಬೇಕಾದ್ರೆ ಇಲ್ಲಿ ಏನು ಮಾಡ್ತಾರಪ್ಪ ಏನಂದ್ರೆ ಹುಡುಗ ಮತ್ತು ಹುಡುಗಿನ ಕೈಯಲ್ಲಿ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಪಾಲಕರು ಅಧಿಕಾರವನ್ನು ಕೊಟ್ಟು ದಿಕ್ಕಾಪಾಲ ಆಗ್ತಾ ಇದ್ದಾರೆ. ತಾವು ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ತಾವು ಸಂಕಟದಲ್ಲಿ ಬಿದ್ದು ನರಳ್ತಾ ಇದ್ದಾರೆ. ಇನ್ನು ಹುಡುಗಿಯರ ಕಡೆ ಅವಕ್ಕ ಸಮಾಜದ ಬಗ್ಗೆ ಅನುಭವ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ಪಾಲಕರಿಗೆ ನೀವು ನೇರವಾಗಿ ಸಂದೇಶವನ್ನು ಕೊಡ್ರಿ. ಈ ಪಾಲಕರು ಏನು ಮಾಡ್ಯಾರಂದ್ರೆ ತಮ್ಮ ಮಕ್ಕಳಿಗೆ ಹೆಚ್ಚಿನ ಎಜುಕೇಷನ್ ಕಲಿಸ್ಯಾರ. ಹೆಚ್ಚಿಗೆ ಎಜುಕೇಷನ್ ಕಲ್ತಾರ ಅಂದ್ಕಲೆ ಅವ್ರು ಎಲ್ಲದ್ರೊಳಗೂ ಪರಿಣಿತರು ಅಂತೇಳಿ ಇವ್ರು ತಿಳ್ಕೊಂಡು ಬಿಟ್ಟಾರ. ಅವ್ರು ಎದ್ರೊಳಗೂ ಪರಿಣಿತರು ಇರೋದಿಲ್ಲ, ಶಾಲಿ ಅಭ್ಯಾಸದಾಗ ಅಷ್ಟೇ ಪರಿಣಿತರು ಇರ್ತಾರೆ ಹೊರತು ಸಾಮಾಜಿಕ ಜೀವನದೊಳಗೆ ಅವ್ರು ಪರಿಣಿತರು ಇರೋಂಗೇನೇ ಇಲ್ಲ. ಅದಕ್ಕೆ ಮದುವೆದೂ ವಿಷಯ ಅವ್ರ ಜವಾಬ್ದಾರಿಗೇನೆ ಕೊಟ್ಬಿಟ್ಟಾರ. ಅವ್ರ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಅವ್ರಿಗೇನು ಗೊತ್ತಾಗಿಲ್ಲ. ಅವ್ರನ್ನ ಯಾರನ್ನ ಸೆಲೆಕ್ಟ್ ಮಾಡಬೇಕು, ಯಾರನ್ನ ಸೆಲೆಕ್ಟ್ ಮಾಡಬಾರ್ದು ಅವ್ರಿಗೆ ತಿಳುವಳಿಕೆ ಇರೋಂಗೇನೇ ಇಲ್ಲ. ತಿಳುವಳಿಕೆ ಇರಲಾರ್ದಕ್ಕೆ 35 ವರ್ಷ ಆದರೂ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಇನ್ನಾದರೂ ಮದುವಿಲ್ಲ. 10 ಲಕ್ಷ ಅಲ್ಲ 30 ಲಕ್ಷ ರೂಪಾಯಿ ಪ್ಯಾಕೇಜ್ ಇದ್ದಾರೋ ಇನ್ನೂ ಮದುವೆ ಇಲ್ಲದೆ ಹಂಗೆ ಕುಂತಾರೆ. 50 ಕೋಟಿ ರೂಪಾಯಿ ಆಸ್ತಿ ಇದ್ದಾರೋ ಮದುವೆ ಆಗಲಾರ್ದೆ ಹಂಗೆ ಕುಂತಾರೆ. ಈಗ ಒಬ್ಬೊಬ್ರು ಹೆಣ್ಮಕ್ಳು 40 ಲಕ್ಷ ರೂಪಾಯಿ ಪ್ಯಾಕೇಜ್ ಅದಾರ, ಇನ್ನೂ ಮದುವೆ ಇಲ್ಲ ಅವ್ರಿಗೆಲ್ಲ. ಇದಕ್ಕೆಲ್ಲ ಕಾರಣ ಅಂದ್ರೆ ಅವ್ರ ಎಜುಕೇಷನ್, ಅವ್ರ ತಿಳುವಳಿಕೆ ಮಟ್ಟ. ಹಿಂದಿನ ಕಾಲದಾಗ ಹೆಂಗೆ ಇತ್ತಪ್ಪ ಅಂದ್ರೆ ಹಿಂದಿನ ಹಿರಿಯರಿಗೆ ತಿಳುವಳಿಕೆ ಇತ್ತು. ಸಮಾಜನ ನೋಡ್ತಿದ್ರು ಅವ್ರ ಹತ್ತಿರದಿಂದ. ಸಮಾಜದೊಳಗೆ ಎಲ್ಲರನ್ನೂ ನೋಡ್ತಿದ್ರು. ಈ ಹೆಣ್ಮಗಳು ಹೆಂಗೆ, ಈ ಹುಡುಗ ಹೆಂಗೆ ಅನ್ನೋದು ಎಲ್ಲ ಅವ್ರಿಗೆ ತಿಳುವಳಿಕೆ ಇರ್ತಿತ್ತು. ಈ ಹುಡುಗಿ ನಮ್ಮ ಮನೆಗೆ ಸೊಸೆ ಮಾಡಿಕೊಂಡ್ರೆ ನಮ್ಮ ಮಂತ್ಯಾನ ಏನು ಆಕೈತೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಇರ್ತಿತ್ತು. ಇವತ್ತಿನ ಹುಡುಗರಿಗೆ ಏನು ತಿಳುವಳಿಕೆ ಇರ್ತೈತಿ? ಇವ್ರೇನು ಮದುವೆ ಮಾಡ್ಕೊಂಡಿರ್ತಾರೆ, ಇವ್ರು 4 ಕಡೆ ಹೋಗಿರ್ತಾರೆ. ಇವ್ರಿಗೇನು ಶಾಲೆ ಕಾಲೇಜು ಮನೆ ಬಿಟ್ಟು ಇವ್ರು ಹೊರಗಿನ ಪ್ರಪಂಚ ಜ್ಞಾನ ಏನು ಗೊತ್ತಿಲ್ಲ. ಪ್ರಪಂಚ ನೋಡಿದಾರ, ಅವ್ರ ತಂದೆ ತಾಯಿ ನೋಡಿರ್ತಾರೆ. ತಂದೆ ತಾಯಿನ ಡಿಸಿಷನ್ ತೊಗೋಬೇಕು ಹೊರತು ಇವ್ರು ಹುಡುಗರು ಡಿಸಿಷನ್ ತೊಗೋಬಾರ್ದು. ಇವತ್ತು ಡೈವರ್ಸ್ ಕೇಸ್ 100ಕ್ಕೆ 90% ಎಜುಕೇಷನ್ ಕಲ್ತಾರವನ್ನ ಡೈವರ್ಸ್ ಕೇಸ್ ಅದಾವೆ ಕೋರ್ಟ್ನಾಗ. ಇವತ್ತು 100ಕ್ಕೆ 90% ಡೈವರ್ಸ್ ಕೇಸ್. ಇವು ಡೈವರ್ಸ್ ಕೇಸ್ ಯಾಕದು ಅಂದ್ರೆ ಇವರು ಎಜುಕೇಷನ್ ಮೇಲೆ ನಿರ್ಣಯ ತೊಗೊಂಡಿದ್ವಿ. ಎಲ್ಲ ಪ್ರತಿಯೊಂದು ಎಜುಕೇಷನ್ ಮೇಲೆ ನಾವು ನಿರ್ಣಯ ತೊಗೊಂಡ್ರೆ ಸಮಾಜದಾಗ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅನುಭವ ಬೇಕು, ಮಾರ್ಗದರ್ಶನ ಬೇಕು. ಅದಕ್ಕೆ ಹಿರಿಯರಿದ್ರು. ಅವತ್ತು ಹಿಂದಿನ ಕಾಲದಾಗ ಮದುವೆ ದಿನನ ನೋಡ್ತಿದ್ರು ಹುಡುಗಿ ಮಕ್ಕ. ಇವತ್ತು ಹಂಗಲ್ಲ, ಆ ಮದುವೆಗಿಂತ ಮುಂಚೆನೇ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಹಂಗೈತಿ ಇವತ್ತಿನ ಸಮಾಜ. ಹೀಗಾಗಿ ಅವತ್ತಿನ ಮದುವೆ ಯಾವ ಡೈವರ್ಸ್ ಆದೈತಿ ಇತಿಹಾಸ ನೋಡ್ರಿ ನೀವು, ಯಾವ ಡೈವರ್ಸ್ ಇಲ್ಲ. ಈಗ ಅದಾರಿಲ್ರಿ 50-60 ವರ್ಷ 100 ವರ್ಷದ ಇತಿಹಾಸಗಾರ ಅದಾರಿಲ್ರಿ ಈಗ ಮದುವೆ ಮಾಡ್ಕೊಂಡಾರ. ಎಷ್ಟೋ ಮಂದಿ, ಹೌದು ಎಷ್ಟೋ ಮಂದಿ ನಮ್ಮ ಕರ್ನಾಟಕದಾಗ DC ಹಿಡ್ಕೊಂಡು ಡೈವರ್ಸ್ ಆದವ್ರು. MA-PhD ಡಾಕ್ಟರೇಟ್ ಪಡೆದವ್ರು ಸತಕ್ಕೆ ಡೈವರ್ಸ್ ಆದಾರ ಇತಿಹಾಸಗಳದಾವೆ ನಮ್ಮ ಕರ್ನಾಟಕದೊಳಗೆ. ಅವತ್ತು ಹಿಂದಿನ ಕಾಲದಾಗ ಡೈವರ್ಸ್ ಆದ ಇತಿಹಾಸನೇ ಇಲ್ಲ. ಯಾಕಂದ್ರೆ ಹಿರಿಯರ ಅನುಭವ ಇರ್ತಿತ್ತು. ಆ ಅನುಭವದ ಮೇಲೆ ನಿರ್ಣಯ ಮಾಡ್ತಿದ್ರು. ಈ ಹುಡುಗಿ ಈ ಮನೆಗೆ ಹೊಂತೈತೆ ಇಲ್ಲೋ, ಈ ಹುಡುಗ ಈ ಮನೆಗೆ ಹೊಂತಾನೋ ಇಲ್ಲ ಅಂತೇಳಿ ಅವ್ರು ಡಿಸೈಡ್ ಮಾಡ್ತಿದ್ರು.
ಅನುಭವದ ಮೇಲೆ ಬೀಗತನ ಮಾಡ್ತಿದ್ರು. ಇವತ್ತು ಅನುಭವ ಇಲ್ಲಕ ನಾವು ಬೀಗತನ ಕೊಟ್ಟೇವಿ. ಡೈಲಿ ಒಂದೊಂದು ಇವತ್ತಿನ ಎಪಿಸೋಡನ್ನು ನಾವು ಮುಗಿಸೋಣ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗ್ತೇವೆ. ವೀಕ್ಷಕರೇ ಕೇಳಿದ್ರಲ್ಲ, ನಾಳೆ ಮತ್ತೆ ಇದೊಂದು ಮುಂದುವರಿದ ಭಾಗ ಇದೆ. ಏನು ಇದೆ ಇದೇ ಮುಂದಿನ ಭಾಗವನ್ನು ನಾಳೆ ತೋರಿಸ್ತೇವೆ. ಇನ್ನೂ ಅನುಭವದ ಮಾತುಗಳು ಸಾಕಷ್ಟು ಹೊಡೆದರೆ ಗುರುಗಳೇ, ನಮ್ಮ ಸ್ಟುಡಿಯೋಗೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.